ಸಿನಿಮಾ ಒಂದಕ್ಕೆ ಹೀರೋ ಹೀರೋಯಿನ್ ಎಷ್ಟು ಮುಖ್ಯವೋ ಅಷ್ಟೇ ಹಾಸ್ಯ ನಟರು ಕೂಡ ಮುಖ್ಯ. ತಮ್ಮ ವಿಭಿನ್ನ ಹಾಸ್ಯದ ಮೂಲಕ ತೆರೆ ಮೇಲೆ ಪ್ರೇಕ್ಷಕರನ್ನ ರಂಜಿಸುವ ಈ ನಟರಿಗೆ ತಮ್ಮದೇ ಆದ ಅಭಿಮಾನಿ ಬಳಗವಿದೆ. ಇಲ್ಲಿ ಕನ್ನಡದ ಟಾಪ್ ಕಾಮಿಡಿ ನಟರ ಪತ್ನಿಯರು ಯಾರು, ಅವರೇನ್ ಮಾಡ್ತಿದ್ದಾರೆ ಎಂಬ ಮಾಹಿತಿಯನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸಾಧು ಕೋಕಿಲ ತಮ್ಮ ಅದ್ಭುತ ಹಾಸ್ಯ ನಟನೆಯಿಂದ ಕನ್ನಡದಲ್ಲಿ ಕಾಮಿಡಿ ಕಿಂಗ್ ಅಂತಾನೆ ಗುರುತಿಸಿಕೊಂಡಿರುವ ಸಾಧು ಕೋಕಿಲ ಬಹುಮುಖ ಪ್ರತಿಭೆ. ಸಂಗೀತ ನಿರ್ದೇಶಕನಾಗಿ ಸಿನಿ ಜರ್ನಿ ಆರಂಭಿಸಿದ್ರು. ನಟನಾಗಿ ನಿರ್ವಹಿಸಿದ ಹಾಸ್ಯ ಪಾತ್ರಗಳು ಸಾಕಷ್ಟು ಖ್ಯಾತಿ ನೀಡಿದವು. ಇವರ ಪತ್ನಿ ಹೆಸರು ಸಲೀನಾ ಶರಣ್. 1996ರಲ್ಲಿ ಪ್ರೇಮ 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 ಎಂಬ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಶರಣ್ ತಮ್ಮದೇ ಆದ ಹಾಸ್ಯದ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. ತಮ್ಮ 100ನೇ ಸಿನಿಮಾ ರ್ಯಾಂಬೋ ಮೂಲಕ ಚಿತ್ರರಂಗಕ್ಕೆ ಹೀರೋ ಆಗಿ ಎಂಟ್ರಿ ಕೊಟ್ಟಿರುವ ಇವರು ಪತ್ನಿಯ ಹೆಸರು ಪಲ್ಲವಿ. ಇವರು ಕ್ಯಾಮೆರಾ ಹಾಗೂ ಚಿತ್ರರಂಗದಿಂದ ದೂರವಿದ್ದಾರೆ. ರವಿಶಂಕರ್ ಗೌಡ ಈ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದ ಸಿಲ್ಲೆಲಲ್ಲಿ ಧಾರಾವಾಹಿಯ ಮೂಲಕ ಡಾಕ್ಟರ್ ವಿಠಲ್ ರಾವ್ ಅಂತಾನೆ ಖ್ಯಾತಿ ಪಡೆದಿರುವ ರವಿಶಂಕರ್ ಗೌಡ ಸಾಕಷ್ಟು ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ಅಭಿನಯಿಸಿದ್ದಾರೆ. ರವಿಶಂಕರ್ ಅವರ ಪತ್ನಿಯ ಹೆಸರು ಸಂಗೀತ ಗುರುರಾಜ್. ಇವರು ಖ್ಯಾತ ಗಾಯಕಿ ಮಂಜುಳಾ ಗುರುರಾಜ್ ಅವರ ಪುತ್ರಿಯಾಗಿದ್ದಾರೆ. ರವಿಶಂಕರ್ ಪಯಣ ಸಿನಿಮಾದಲ್ಲಿ ನಾಯಕನಾಗಿಯೂ ಕೂಡ ನಟಿಸಿದ್ದಾರೆ. ಇನ್ನು ರಂಗಾಯಣ ರಘು ಕಳೆದ 2 ದಶಕಗಳಿಂದ ತಮ್ಮ ಹಾಸ್ಯ ನಟನೆಯ ಮೂಲಕ ಕಚ್ಚಗುಳಿ ಇಡುವುದರ ಜೊತೆಗೆ ಹಲವು ಭಾವಪೂರ್ವ ಪಾತ್ರಗಳ ಮೂಲಕ ಪ್ರೇಕ್ಷಕರ ಹೃದಯ ಗೆದ್ದಿರುವ ರಂಗಾಯಣ ರಘು ಅವರಿಗೆ ದೊಡ್ಡ ಅಭಿಮಾನಿ ಬಳಗವಿದೆ. ಇವರು ನಟಿಸುವ ಪ್ರತಿಯೊಂದು ಪಾತ್ರಕ್ಕೂ ಅವರದ್ದೇ ಆದ ತೂಕ ಕೂಡ ಇರುತ್ತೆ. ರಂಗಾಯಣ ರಘು ಮಂಗಳ ಎಂಬುವರನ್ನ ಮದುವೆಯಾಗಿದ್ದು ಇವರು ಕೂಡ ರಂಗಭೂಮಿ ಕಲಾವಿದೆಯಾಗಿದ್ದಾರೆ. ಕುರಿ ಪ್ರತಾಪ್ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ನಟಿಸಿರುವ ಕುರಿ ಪ್ರತಾಪ್ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಕುರಿಗಳು ಸರ್ ಕುರಿಗಳು ಎಂಬ ರಿಯಾಲಿಟಿ ಶೋ ಮುಖಾಂತರ ಪ್ರಸಿದ್ಧಿ ಪಡೆದರು. ಇವರು ಸರಿತಾ ಎಂಬುವರನ್ನ ಮದುವೆಯಾಗಿದ್ದು ಕನ್ನಡ ಕಿರುತೆರೆಯ ಕೆಲ ರಿಯಾಲಿಟಿ ಶೋಗಳಲ್ಲಿ ಈ ಜೋಡಿ ಕಾಣಿಸಿಕೊಂಡಿತ್ತು. ಇನ್ನು ನಟ ಕೋಮಲ್ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ತಮ್ಮದೇ ಹಾಸ್ಯದ ಮೂಲಕ ಗಮನ ಸೆಳೆದಿರುವ ನಟ ಕೋಮಲ್ ಇವರು ನವರಸ ನಾಯಕ ಜಗ್ಗೇಶ್ ಸಹೋದರ. ಕೇವಲ ಹಾಸ್ಯ ನಟರಾಗಿ ಅಷ್ಟೇ ಅಲ್ಲದೆ ಪೋಷಕ ನಟ ನಾಯಕ ನಟನಾಗಿಯೂ ಅಭಿನಯಿಸಿರುವ ಇವರು ಅನಸೂಯ ಎಂಬುವರನ್ನ ಮದುವೆಯಾಗಿದ್ದಾರೆ. ಇನ್ನು ದೊಡ್ಡಣ್ಣ ಖಳನಟನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ದೊಡ್ಡಣ್ಣ ನಂತರ ತಮ್ಮ ಹಾಸ್ಯದ ಮೂಲಕ ಅಪಾರ ಕನ್ನಡ ಸಿನಿ ರಸಿಕರನ್ನ ಸಂಪಾದಿಸಿಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಪೋಷಕ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದಾರೆ. ದೊಡ್ಡಣ್ಣ ಅವರು ಶಾಂತ ಎಂಬುವರನ್ನ ಮದುವೆಯಾಗಿದ್ದಾರೆ. ಇದಿಷ್ಟು ಈ ಹೊತ್ತಿನ ಮಾಹಿತಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.